ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ನಾನು ನಿಮ್ಮ ಬಸವರಾಜ್. ಇದು ನಿಮ್ಮ ಟೆಕ್ನಿಕಲ್ ಬೇಬಿ ಯೂಟ್ಯೂಬ್ ಚಾನೆಲ್. ಸ್ನೇಹಿತರೆ, ಈ ವಿಡಿಯೋದೊಳಗೆ ಒಂದು ಹೊಸ ವಿಷಯದ ಕುರಿತಾಗಿ ಮಾತನಾಡೋಣ. ಬನ್ನಿ ಹಾಗಾದ್ರೆ ವಿಡಿಯೋವನ್ನು ಪ್ರಾರಂಭ ಮಾಡೋಣ. ಹೆಲೋ ಸ್ನೇಹಿತರೆ, ಮತ್ತೊಮ್ಮೆ ನಮ್ಮ ಟೆಕ್ನಿಕಲ್ ಬೇಬಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಕರ್ನಾಟಕ ನರ್ಸಿಂಗ್ ಹಾಗೂ ಅರೆವೈದ್ಯಕೀಯ ವಿಜ್ಞಾನಗಳ ಶಿಕ್ಷಣ ಪ್ರಾಧಿಕಾರದಿಂದ ಪ್ಯಾರಾಮೆಡಿಕಲ್ ಬೋರ್ಡ್ 2025 ಮತ್ತು 26ನೇ ಶೈಕ್ಷಣಿಕ ಸಾಲಿನ ಪ್ರವೇಶಾತಿ ಪ್ರಕಟಣೆ ತಿಳಿಸಿದೆ. ಈ ವರ್ಷದ ಶೈಕ್ಷಣಿಕ ಸಾಲಿನಲ್ಲಿ ಈಗ ಸ್ಕ್ರೀನ್ಲಿ ಕಾಣುತ್ತಿರುವಂತೆ ಅರೆವೈದ್ಯಕೀಯ ಡಿಪ್ಲೊಮಾ ಕೋರ್ಸ್ಗಳಿಗೆ ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಇತರೆ ಸರ್ಕಾರಿ ಆಸ್ಪತ್ರೆಗಳು ಹಾಗೂ ರಾಜ್ಯದಲ್ಲಿನ ವಿವಿಧ ಖಾಸಗಿ ಪ್ಯಾರಾಮೆಡಿಕಲ್ ಸಂಸ್ಥೆಗಳಲ್ಲಿನ ಸರ್ಕಾರಿ ಕೋಟಾದ ಸೀಟುಗಳಿಗೆ ಅರ್ಹ ಅಭ್ಯರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಸ್ನೇಹಿತರೆ, ಆನ್ಲೈನ್ ಅರ್ಜಿಯನ್ನ ಸಲ್ಲಿಸುವ ಮುಂಚೆ ಆ ಅರ್ಜಿಯನ್ನ ಸಲ್ಲಿಸುವುದಕ್ಕೆ ದಾಖಲಾತಿಗಳು ಏನು ಬೇಕು ಎನ್ನುವುದನ್ನು ನೋಡೋಣ. ಮೊದಲಿಗೆ ಆ ಅರ್ಜಿಯನ್ನ ಸಲ್ಲಿಸುವುದಕ್ಕೆ ಕೊನೆಯ ದಿನಾಂಕ ಜುಲೈ 25, 2025. ಬೇಕಾಗುವ ದಾಖಲೆಗಳು ಹೀಗಿವೆ: SSLCಯ ಅಂಕಪಟ್ಟಿ, ಪಾಸ್ಪೋರ್ಟ್ ಸೈಜ್ ಫೋಟೋ ಮತ್ತು ಸಹಿ. ವಿದ್ಯಾರ್ಥಿ 7 ವರ್ಷ ಕರ್ನಾಟಕದಲ್ಲಿ ವ್ಯಾಸಂಗ ಮಾಡಿರುವ ಕುರಿತು ಪ್ರಮಾಣಪತ್ರ. ಇಲ್ಲಿ ಕನ್ನಡ ಮತ್ತು ಗ್ರಾಮೀಣ ಪ್ರಮಾಣಪತ್ರವನ್ನ ಸಲ್ಲಿಸಿದು ಕೂಡ ನಡೆಯುತ್ತದೆ. ಜಾತಿ ಮತ್ತು ಆದಾಯ ಪ್ರಮಾಣಪತ್ರ ಮತ್ತು ಆಧಾರ್ ಕಾರ್ಡ್, ಒಂದು ಚಾಲ್ತಿಯಲ್ಲಿರು ಮೊಬೈಲ್ ಸಂಖ್ಯೆ ಮತ್ತು ಇಮೇಲ್ ಐಡಿ ಬೇಕಾಗುತ್ತೆ. ಸ್ನೇಹಿತರೆ, ಈಗ ಅರ್ಜಿ ಸಲ್ಲಿಸೋಕೆ ಪ್ರಾರಂಭ ಮಾಡೋಣ. ಈಗಾಗಲೇ ಈ ಅರ್ಜಿ ಸಲ್ಲಿಸುವ ವೆಬ್ಸೈಟ್ ನಮ್ಮ ಡಿಜಿವಿಲೇಜ್ ಸರ್ವಿಸ್ ವೆಬ್ಸೈಟ್ನಲ್ಲಿ ಲಿಂಕ್ ಆಗಿದೆ. ಅರ್ಜಿ ಸಲ್ಲಿಸುವ ವೆಬ್ಸೈಟ್ ಅನ್ನು ಅಲ್ಲಿಂದ ಓಪನ್ ಮಾಡೋಣ. ಈ ರೀತಿಯಾಗಿ ನಿಮಗೆ ಪ್ಯಾರಾಮೆಡಿಕಲ್ ಬೋರ್ಡ್ ವೆಬ್ಸೈಟ್ ಕಾಣಿಸುತ್ತೆ. ಇಲ್ಲಿ ಕ್ಲಿಕ್ ಹಿಯರ್ ಫಾರ್ ಕೌನ್ಸಿಲಿಂಗ್ ಅಪ್ಲಿಕೇಶನ್ ಫಾರ್ ದಿ ಅಕಾಡೆಮಿಕ್ ಇಯರ್ 2025 and 26 ಆಪ್ಷನ್ ಮೇಲೆ ಕ್ಲಿಕ್ ಮಾಡೋಣ. ಈ ರೀತಿಯಾಗಿ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ. ಮೊದಲಿಗೆ ಎಜುಕೇಷನ್ ಕ್ವಾಲಿಫಿಕೇಷನ್ ಸೆಲೆಕ್ಟ್ ಮಾಡಬೇಕು. ಇಲ್ಲಿ SSLC, PUC ಹಾಗೆ PUCಯಲ್ಲಿ ಸೈನ್ಸ್, ಆರ್ಟ್ಸ್, ಕಾಮರ್ಸ್, ಡಿಪ್ಲೊಮಾ ಈ ಎಲ್ಲಾ ಕೋರ್ಸ್ಗಳನ್ನು ಇಲ್ಲಿ ತಿಳಿಸಲಾಗಿದೆ. ನಿಮಗೆ ಸಂಬಂಧಪಟ್ಟ ಕೋರ್ಸ್ ಸೆಲೆಕ್ಟ್ ಮಾಡಿ. SSLC ಅಂಕಪಟ್ಟಿಯಿರುವಂತೆ ವಿದ್ಯಾರ್ಥಿಯ ಹೆಸರನ್ನು ಎಂಟರ್ ಮಾಡಿ. ನಂತರ ಜಾತಿ, ಜನ್ಮ ದಿನಾಂಕ ಮತ್ತು ವಯಸ್ಸು, ಇಮೇಲ್ ಐಡಿ, ಪ್ರೈಮರಿ ಕಾಂಟ್ಯಾಕ್ಟ್ ಮೊಬೈಲ್ ನಂಬರ್ ಹಾಗೂ ಆಧಾರ್ ಕಾರ್ಡ್ ನಂಬರನ್ನು ಎಂಟರ್ ಮಾಡಿ. ನಂತರ ವಿದ್ಯಾರ್ಥಿಯ ಧರ್ಮವನ್ನು ಆಯ್ಕೆ ಮಾಡಿ. ನಂತರ ತಂದೆಯ ಹೆಸರು, ಮೊಬೈಲ್ ನಂಬರ್ ಮತ್ತು ಆದಾಯ ಪ್ರಮಾಣಪತ್ರದಲ್ಲಿ ಇರುವಂತೆ ವಾರ್ಷಿಕ ಆದಾಯವನ್ನು ನಮೂದಿಸಿ. ಸ್ನೇಹಿತರೆ, ಇಲ್ಲಿ ವಿದ್ಯಾರ್ಥಿಯ ವಯಸ್ಸನ್ನು ನಮೂದಿಸಿದ ನಂತರ ಕೆಳಗಿನ ಮಾಹಿತಿಯನ್ನು ನಮೂದಿಸಿದ ಮೇಲೆ ವಯಸ್ಸು ತನ್ನಿಂದ ತಾನೇ ಅಳಿಸಬಹುದು. ಆದರೆ ಕೊನೆಯಲ್ಲಿ ಅದನ್ನು ಸರಿಪಡಿಸಿಕೊಳ್ಳಿ. ಈಗ ತಾಯಿಯ ಹೆಸರನ್ನ ಎಂಟರ್ ಮಾಡಿಕೊಳ್ಳಿ. ನಂತರ ಪೋಸ್ಟಲ್ ಅಡ್ರೆಸ್ ಸಂಪೂರ್ಣವಾಗಿ ಎಂಟರ್ ಮಾಡಿಕೊಂಡು ಜಿಲ್ಲೆಯನ್ನ ಆಯ್ಕೆ ಮಾಡಿ ನಿಮ್ಮ ಪಿನ್ ಕೋಡನ್ನ ಎಂಟರ್ ಮಾಡಿ. ಸ್ನೇಹಿತರೆ, ನಿಮ್ಮ ಪ್ರೆಸೆಂಟ್ ಅಡ್ರೆಸ್ ಮತ್ತು ಪರ್ಮನೆಂಟ್ ಅಡ್ರೆಸ್ ಎರಡೂ ಒಂದೇ ಆಗಿದ್ದರೆ ಕೆಳಗೆ ಕಾಣುತ್ತಿರುವ ಚೆಕ್ ಬಾಕ್ಸ್ ಅನ್ನ ರೈಟ್ ಮಾಡಿಕೊಂಡು ಅರ್ಜಿಯನ್ನು ಮುಂದುವರೆಸಿ. ಇಲ್ಲವಾದಲ್ಲಿ ನಿಮ್ಮ ಪರ್ಮನೆಂಟ್ ಮತ್ತು ಪ್ರೆಸೆಂಟ್ ಅಡ್ರೆಸ್ ಅನ್ನು ಸೆಪರೇಟ್ ಆಗಿ ಎಂಟರ್ ಮಾಡಿ. ಈಗ ಸ್ಟೇಟ್ಮೆಂಟ್ ಆಫ್ ಮಾರ್ಕ್ಸ್ ಒಬ್ಟೇನ್ಡ್ ಇನ್ ಕ್ವಾಲಿಫೈಯಿಂಗ್ ಎಕ್ಸಾಮ್ ಡೀಟೇಲ್ಸ್ ಅನ್ನ ಎಂಟರ್ ಮಾಡಬೇಕು. ಮೊದಲಿಗೆ ಎಕ್ಸಾಮಿನೇಷನ್ ಪಾಸ್ಡ್ ಕೋರ್ಸಸ್ ನೇಮ್, ಎಕ್ಸಾಮಿನೇಷನ್ ಬೋರ್ಡ್, ರಿಜಿಸ್ಟರ್ ನಂಬರ್, year of passing, maximum marks and obtained marks, and finally percentage of the course. ಇವೆಲ್ಲ ಡೀಟೇಲ್ಸ್ ಅನ್ನು ಎಂಟರ್ ಮಾಡಬೇಕು. ನೆಕ್ಸ್ಟ್, ಕೋಟಾ ಡೀಟೇಲ್ಸ್. ಇಲ್ಲಿ ಫಿಸಿಕಲಿ ಚಾಲೆಂಜ್ಡ್ ಮತ್ತು ಹೈದರಾಬಾದ್ ಕರ್ನಾಟಕ ಹಾಗೂ ಸ್ಟಡೀಡ್ 7 years ಇನ್ ಕರ್ನಾಟಕ. ಈ ಕೋಟಾಗಳಲ್ಲಿ ನಿಮಗೆ ಸಂಬಂಧಿಸಿದ ಕೋಟಾವನ್ನು ಸೆಲೆಕ್ಟ್ ಮಾಡಿ ಬೇಕಾದ ಮಾಹಿತಿಯನ್ನು ಫಿಲ್ ಮಾಡಿ ಅರ್ಜಿಯನ್ನು ಮುಂದುವರಿಸಿ. ಈಗ ಕೊನೆಯಲ್ಲಿ ಅರ್ಜಿಗೆ ಸಂಬಂಧಿಸಿದಂತೆ ಅವಶ್ಯ ದಾಖಲೆಗಳನ್ನು ಅಪ್ಲೋಡ್ ಮಾಡಬೇಕು. ಸ್ಕ್ರೀನಲ್ಲಿ ನೋಡುತ್ತಿರುವಂತೆ ಯಾವ ದಾಖಲೆ ಎಷ್ಟು ಸೈಜ್ ಮತ್ತು ಫಾರ್ಮ್ಯಾಟ್ ಅನ್ನು ಹೊಂದಿರಬೇಕು ಎಂಬುದನ್ನು ತಿಳಿಸಲಾಗಿದೆ. ಅಪ್ಲೋಡ್ ಮಾಡಬೇಕಾದ ದಾಖಲೆತಿಗಳು ಹೀಗಿವೆ: ಕ್ಯಾಂಡಿಡೇಟ್ ಫೋಟೋ ಅಂಡ್ ಸಿಗ್ನೇಚರ್, SSLC ಮಾರ್ಕ್ಸ್ ಕಾರ್ಡ್, 7 years ಸ್ಟಡೀಡ್ ಸರ್ಟಿಫಿಕೇಟ್, ಕ್ಯಾಸ್ಟ್ ಸರ್ಟಿಫಿಕೇಟ್ ಮತ್ತು ಕೊನೆಗೆ ಆಧಾರ್ ಕಾರ್ಡ್. ಇವೆಲ್ಲ ದಾಖಲೆಗಳನ್ನು ತಿಳಿಸಲಾಗಿರುವಂತೆ ದಾಖಲೆಗಳನ್ನು ರೀಸೈಜ್ ಮಾಡಿಕೊಳ್ಳಿ. ಇಲ್ಲಿ ಸ್ಟಡೀಡ್ 7 years ಇನ್ ಕರ್ನಾಟಕ ಸರ್ಟಿಫಿಕೇಟ್ ಅನ್ನು PDF ಫಾರ್ಮ್ಯಾಟ್ನಲ್ಲಿ ಮತ್ತೆ ಉಳಿದೆಲ್ಲ ದಾಖಲೆಗಳನ್ನು JPG or JPIG ಫಾರ್ಮ್ಯಾಟ್ನಲ್ಲಿ ಅಪ್ಲೋಡ್ ಮಾಡಬೇಕು. ಎಲ್ಲ ದಾಖಲೆಗಳನ್ನು ಅಪ್ಲೋಡ್ ಮಾಡಿದ ನಂತರ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಚೆಕ್ ಬಾಕ್ಸ್ ಅನ್ನು ರೈಟ್ ಮಾಡಿಕೊಂಡು ಅರ್ಜಿಯನ್ನ ಸಬ್ಮಿಟ್ ಮಾಡಬೇಕು. ಈಗ ನಿಮ್ಮ ಅಪ್ಲಿಕೇಶನ್ ರೆಫರೆನ್ಸ್ ನಂಬರ್ ಜನರೇಟ್ ಆಗುತ್ತೆ ಮತ್ತು ಈ ಅಪ್ಲಿಕೇಶನ್ಗೆ ಸಂಬಂಧಪಟ್ಟಂತೆ ಪೇಮೆಂಟ್ ಅನ್ನು ಮಾಡಬೇಕಾಗುತ್ತೆ. ಅದನ್ನು ನೀವೀಗ ಸ್ಕ್ರೀನ್ನಲ್ಲಿ ನೋಡ್ತಾ ಇದ್ದೀರಾ. ಪೇಮೆಂಟ್ ಯಾವ ರೀತಿ ಮಾಡಬೇಕು ಎಂಬುದನ್ನು ತಿಳಿಸಲಾಗಿದೆ. ಮತ್ತೆ ಇನ್ನೊಂದು ನೆನಪಿರಲಿ, ಇಲ್ಲಿ ನೀವು ಮಾಡಿರೋ ಪೇಮೆಂಟ್ ನಾನ್ ರಿಫಂಡಬಲ್ ಆಗಿರುತ್ತೆ. ಅಂದ್ರೆ ಈಗ ನೀವು ಕೊಟ್ಟಿರೋ ಹಣ ಮರಳಿ ವಾಪಸ್ ಯಾವುದೇ ರೀತಿಯಾಗಿ ಕೊಡಲಾಗುವುದಿಲ್ಲ. ಸರಿ, ನಾವು ಈಗ ಪೇಮೆಂಟ್ ಅನ್ನು ಕಂಪ್ಲೀಟ್ ಮಾಡೋಣ.
ಈ ಪೇಮೆಂಟ್ ಆಪ್ಷನಲ್, ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್, ಬ್ಯಾಂಕಿಂಗ್ UPI ಹೀಗೆ ಎಲ್ಲಾ ವಿಧಾನಗಳನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಯಾವುದಾದರೂ ಒಂದನ್ನು ನೀವು ಫಾಲೋ ಮಾಡಿ ನಿಮ್ಮ ಪೇಮೆಂಟ್ ಮಾಡಬಹುದು. ಸೊ ನಾವೀಗ UPI ಆಪ್ಷನ್ ಸೆಲೆಕ್ಟ್ ಮಾಡಿ ಪೇಮೆಂಟ್ ಅನ್ನು ಕಂಪ್ಲೀಟ್ ಮಾಡಿದೀವಿ. ಪೇಮೆಂಟ್ ಕಂಪ್ಲೀಟ್ ಆದ ತಕ್ಷಣ ಇದಕ್ಕೆ ಸಂಬಂಧಿಸಿದಂತೆ ಒಂದು ಆನ್ಲೈನ್ ಸ್ಟೇಟ್ ಬ್ಯಾಂಕ್ಗೆ ರಿಸೀಪ್ಟ್ ಜನರೇಟ್ ಆಗುತ್ತೆ. ಈಗ ನಿಮಗೆ ಸ್ಕ್ರೀನಲ್ಲಿ ಕಾಣುತ್ತಿರುವಂತೆ ಎಂಟಿ ಫಾರ್ಮೆಟ್ ಜನರೇಟ್ ಆದರೆ ನೋ ಪ್ರಾಬ್ಲಮ್, ಗಾಬರಿಯಾಗಬೇಡಿ. ಯಾಕೆಂದ್ರೆ ನಿಮ್ಮ ಆನ್ಲೈನ್ ಟ್ರಾನ್ಸಾಕ್ಷನ್ ಫೈನಲ್ ಪ್ರಿಂಟ್ಔಟ್ನಲ್ಲಿ ರೆಕಾರ್ಡ್ ಆಗಿರುತ್ತೆ. ಈಗ ಕ್ಲಿಕ್ ಹಿಯರ್ ಆಪ್ಷನ್ ಮೂಲಕ ಲಾಗಿನ್ ಪೇಜ್ಗೆ ಎಂಟರ್ ಆಗೋಣ. ಇಲ್ಲಿ ಅಪ್ಲಿಕೇಶನ್ ರೆಫರೆನ್ಸ್ ನಂಬರ್ ಮತ್ತು ಡೇಟ್ ಆಫ್ ಬರ್ತ್ ಎಂಟರ್ ಮಾಡಿ ಲಾಗಿನ್ ಮಾಡಿದಾಗ ನಿಮ್ಮ ಅಪ್ಲಿಕೇಶನ್ ಸ್ಟೇಟಸ್ ಕಾಣಿಸುತ್ತೆ. ಈ ಅಪ್ಲಿಕೇಶನ್ಗೆ ಸಂಬಂಧಿಸಿದಂತೆ ಈಗಲೇ ಅರ್ಜಿ ಸಲ್ಲಿಕೆ ಆಗಿದೆ ಮತ್ತು ಈ ಅರ್ಜಿದಾರರ ಕ್ಯಾಸ್ಟ್ ಮತ್ತು ಪರ್ಸೆಂಟೇಜ್ ಆಧಾರದಲ್ಲಿ ಅವರಿಗೆ ಮೆರಿಟ್ನಲ್ಲಿ ಕಾಲೇಜ್ ಅಲಾಟ್ಮೆಂಟ್ ಆದರೆ ಮುಂದಿನ ಸೂಚನೆಯಾಗಿ ಇಂಟಿಮೇಷನ್ ಲೆಟರ್ ಅನ್ನು ಈಗ ನೀವು ನೋಡುತ್ತಿರುವ ವೆಬ್ಸೈಟ್ನ ನಿಮ್ಮ ಅಕೌಂಟ್ನಲ್ಲಿ ಜನರೇಟ್ ಆಗುತ್ತದೆ. ಒಂದು ವೇಳೆ ನಿಮಗೆ ನೀಡಲಾಗಿರುವ ಸೀಟು ಒಪ್ಪಿಗೆ ಆದರೆ ಅದನ್ನು ಕಂಟಿನ್ಯೂ ಮಾಡಿ ಅಡ್ಮಿಷನ್ ಪ್ರಕ್ರಿಯೆ ಪೂರ್ಣಗೊಳಿಸಿ ಕಾಲೇಜ್ಗೆ ಹಾಜರಾಗಬೇಕು. ಹಂಚಿಕೆಯಾದ ಸೀಟು ಒಪ್ಪಿಗೆಯಾಗದಿದ್ದಲ್ಲಿ ಕೌನ್ಸಿಲಿಂಗ್ ಪ್ರಕ್ರಿಯೆಗೆ ಸಿದ್ಧರಾಗಬೇಕು. ಕೌನ್ಸಿಲಿಂಗ್ನಲ್ಲಿ ನಿಮಗೆ ಲಭ್ಯವಿರುವ ಸೀಟ್ಗಳನ್ನು ಆಯ್ಕೆ ಮಾಡಿಕೊಂಡು ಅಡ್ಮಿಷನ್ ಮಾಡಿ ನಿಮ್ಮ ಕೋರ್ಸ್ ಅನ್ನು ಕಂಟಿನ್ಯೂ ಮಾಡಿ. ಇದು ಸ್ನೇಹಿತರೆ ಈ ವಿಡಿಯೋದಲ್ಲಿನ ಮಾಹಿತಿ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ, ಸಂಬಂಧಪಟ್ಟವರಿಗೆ ಈ ವಿಡಿಯೋವನ್ನ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ಮಾಹಿತಿಯನ್ನ ನಿಮಗಾಗಿ ತರುತ್ತೇವೆ. ಅಲ್ಲಿವರೆಗೂ ನಮ್ಮ ಈ ಟೆಕ್ನಿಕಲ್ ಬೇಬಿ ಯೂಟ್ಯೂಬ್ ಚಾನೆಲ್ನ ವಿಡಿಯೋಗಳನ್ನ ನೋಡ್ತಾ ಇರಿ. ನಮಸ್ಕಾರ.